ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕೃಷ್ಣ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ. ನಿನ್ನೆ ವಿಡಿಯೋನ ಕಂಟಿನ್ಯೂ ಇದು ಲಾಂಗ್ ಆಗುತ್ತೆ ಅಂತಂದೇಳಿ ಕಟ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡಿದೆ. ರಾತ್ರಿ ಬಂದು ಅಡಿಕೆ ಎಲ್ಲ ಹಾಕಿ ಸ್ನಾನ ಮಾಡಿ ಊಟಕ್ಕೇನಾರು ಮಾಡ್ಕೊಳ್ಳೋಣ ಅಂತಂದೇಳಿ ಅಮ್ಮ ಊರಿಗೆ ಬಿಟ್ಟು ಬಂದಿದ್ನಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ಹಂಗಾಗಿ ಊಟಕ್ಕೇನಾರು ಮಾಡ್ಕೊಳ್ಳೋಣ ಅಂತಂದೇಳಿ ಆಮೇಲೆ ಒಂಟೆ. ಅನ್ನ ಇದ್ದಿಲ್ಲ, ಅನ್ನ ಮಾಡಬೇಕು. ಸಾರು ಇನ್ಸ್ಟೆಂಟಾಗಿ ಏನಾಗುತ್ತೆ ಅಂತ ನೋಡಂಬರ್ರಿ, ಏನು ಮಾಡೋದು ಏನು ಅಂತ ನೋಡಂಬರ್ರಿ. ಪಾತ್ರೆ ತಗೊಂಡು ಅನ್ನಕ್ಕಿಡೋಣ ಅಂತಂದೇಳಿ ಅಕ್ಕಿ ಹಾಕಿ ಅಕ್ಕಿ ತೊಳೆದು ನೀಟಾಗಿ ಅನ್ನಕ್ಕಿಟ್ಟೆ. ಇಷ್ಟೆಟ್ಟಾಗಿ ಏನು ರೆಡಿ ಆಗುತ್ತೆ ಅಂತ ನೋಡಂಬರ್ರಿ ಸ್ನೇಹಿತರೆ. ಒಂದು 4 ಈರುಳ್ಳಿ ತಗೊಂಡಿನಿ, ಒಂದು 2 ಟೊಮೆಟೊ ಹಣ್ಣು ತಗೊಂಡಿನಿ. ಎಲ್ಲ ನೀಟಾಗಿ ಹೆಚ್ಕೊಂಬಿಡ್ರಿ. ಯಾರಿಗಾರ ಬೇಕಾದ್ರೆ ನೋಡ್ಕೊಂಬಿಡ್ರಿ ರೆಸಿಪಿ. ಅಷ್ಟು 4 ಈರುಳ್ಳಿ, ಒಂದು 2 ಟೊಮೆಟೊ ಹಣ್ಣು ಎಲ್ಲ ನೀಟಾಗಿ ಹೆಚ್ಕೊಂಬಿಡ್ರಿ. ಒಂದು ಬಾಣಲಿ ತಗೊಳ್ರಿ, ಎಣ್ಣೆ ಹಾಕ್ಯಾಡ್ರಿ ನೀಟಾಗಿ. ಎಣ್ಣೆ ಕಾದ್ಮೇಲೆ ಫಸ್ಟ್ ಈರುಳ್ಳಿ ಹಾಕಿರಿ. ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕಿರಿ. ಟೊಮೆಟೊ ಹಣ್ಣು ಹಾಕಿ ಮೇಲೆ ಫ್ರೈ ಮಾಡಕ್ಕೆ ಬಿಡ್ರಿ. ಫ್ರೈ ಆಗಲಿ ಸ್ವಲ್ಪ ಅಲ್ಲಾಡ್ಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕ್ಯಾಡ್ರಿ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಖಾರ ಹಾಕ್ಯಾಡ್ರಿ, ಕಮ್ಮಿ ತಿನ್ನೋರು ಕಮ್ಮಿ ಖಾರ ಹಾಕ್ಯಾಡ್ರಿ. ಖಾರ ತಿನ್ನಲಿಲ್ದಾರ ಸುಮ್ಮನೆ ಬಿಟ್ಬಿಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಕ್ಯಾಡ್ರಿ. ಎಷ್ಟು ಬೇಕು ಅಷ್ಟು ನೋಡಿರಿ, ನಿಮಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡಿರಿ. ಈಗ ಇನ್ಸ್ಟೆಂಟಾಗಿ ರೆಡಿಯಾದ ನೀರುಳ್ಳಿ ಟೊಮಾಟೊ ಹಣ್ಣು ಪಲ್ಯ ರೆಡಿಯಾಗಿದೆ. ಇದು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸವಿಯೋಣ. ಟೈಮೆಲ್ಲ ಆಗ್ಬಿಡತ್ತೆ, ಟೈಮ್ ಇರುತ್ತೆ, ಊಟ ಮಾಡೋಣ ಬರ್ರಿ. ಅನ್ನಕ್ಕೆ ಮುಚ್ಚಬಾರ್ಲೆ. ನೀರು ಬಸ್ತಿಲ್ಲ, ಮುಸಿರಿದೆ ಅದ್ರ ಕೈ ಎಟ್ಟ ಅಯ್ಯೋದಿಲ್ಲ ಅಪ್ಪನಿಲ್ಲ ಬಾ. ನೋಡಪ್ಪ ಸರ್ವಜ್ಞ ಮುನಿಗಳು ಹೇಳ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟೆ ಎಂದೆನಬೇಡ ಮೂರ್ಖ, ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತ. ಸ್ನೇಹಿತರೆ, ಇದು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.